ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸಿ ಬೇಗನೆ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಿಕಾಸ್ ಆಫ್ ವೈಕುಂಠ ಏಕಾದಶಿ ಅಂತ ನಾನು ಮತ್ತು ಅನುಷಕ ಆಯುಷಿ 3 ಜನ ಬಂದಿದ್ದೀವಿ. ಇಲ್ಲಿ ವಿವೋಸ್ ಕಾಲೋನಿಲಲ್ಲಿ ಇದೆಯಲ್ಲ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು 11:30ಗೇನೋ ದೇವಸ್ಥಾನಕ್ಕೆ ಬಂದಿದ್ದು. ಸೊ ಎಷ್ಟು ರಶ್ ಇತ್ತು ಅಂದರೆ ದರ್ಶನ ಮುಗಿಯೋಷ್ಟರಲ್ಲಿ 2 ಗಂಟೆ ಆಯಿತು, ಅಷ್ಟು ರಶ್ ಇತ್ತು. ಬಟ್ ಅಲ್ಲಿನ ಡೆಕೋರೇಷನ್ ಎಲ್ಲ ನೋಡ್ರೆ ಸಖತ್ ಖುಷಿ ಆಯಿತು. ಅಲಂಕಾರ ದೇವ್ರಿಗೆ ಮಾಡಿದ್ದು ಪ್ರತಿಯೊಂದು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ವೈಕುಂಠ ಏಕಾದಶಿ ದಿನ ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಉಪವಾಸ ಮಾಡಿ ದೇವ್ರ ದರ್ಶನ ಪಡ್ಕೊಂಡ್ರೆ ತುಂಬ ಪುಣ್ಯ ಫಲಗಳು ಸಿಗುತ್ತೆ ಅಂತ. ಇವತ್ತು ಪ್ರತಿ ಸಲ ನಾವು ದಾಸನಪುರದಲ್ಲಿರೋ ಅಂಥ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಫಾರ್ ದ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬಂದಿದ್ದು. ಇದು ಬಂದು ವಿವೋಸ್ ಕಾಲೋನಿನಲ್ಲಿರೋ ಅಂಥದ್ದು. ಮತ್ತು ಈ ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಕೆಳಗಡೆ ಬಂದು ಕಮೆಂಟ್ ಹಾಕ್ತೀರಾ ಯಾರು ಇವರು ಅಂತ. ಮತ್ತೆ ಹೇಳ್ಬಿಡ್ತೀನಿ, ಇವರು ನನ್ನ ಫ್ರೆಂಡ್ ಅನುಷಾ ಅಂತ. ನಾನು ಇವರು ಸುಮಾರು 5 ವರ್ಷದಿಂದ ಫ್ರೆಂಡು. ಅನು ಅಕ್ಕ ಬಂದು ಮಾಕ್ಲಿ ಒಳಗಡೆ ಅರಕೆತ್ನಳ್ಳಿ ಅನ್ನೋ ಏರಿಯಾದಲ್ಲಿರೋದು. ಸೊ ನಾವು ಸುಮಾರು ಒಂದು 4 ಇಯರ್ಸ್ ಬಿಫೋರ್ ಅದೇ ಏರಿಯಾದಲ್ಲಿ ಲೀಸಿಗಿದ್ವಿ. ಅವ್ರದ್ದು ಬಂದು ಸ್ವಂತ ಮನೆ. ನಾವು ಅವಾಗ ಫ್ರೆಂಡ್ ಆಗಿದ್ದು, ಅವಾಗಿಂದ ಇವತ್ತಿನವರೆಗೂ ಫ್ರೆಂಡು. ನಾವು 3 ಇಯರ್ಸ್ ಆದಮೇಲೆ ಮತ್ತೆ ಮನೆ ಚೇಂಜ್ ಮಾಡಿದ್ವಿ. ಈಗಲೂ ಕೂಡ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ. ಜೊತೆಲೇ ಇರ್ತೀವಿ. ಎಲ್ಲ ವೀಡಿಯೋಸ್ ಆಗಿರ್ಬೋದು, ಎಲ್ಲ ಹೋದ್ರೂ ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ, ಎಲ್ಲ ವೀಡಿಯೋಸ್ ಜೊತೆಗೆ ಮಾಡ್ತೀವಿ. ಸೊ ಹಾಗಾಗಿ ಅವ್ರ ಹೆಸರು ಅನುಷಾ. ಅವ್ರಿಗೆ 3 ಜನ ಮಕ್ಕಳಿದ್ದಾರೆ. ಒಬ್ಬಳು ದೊಡ್ಡವಳು ಯುತಿ ಅಂತ. ಈಗಿಬ್ಬರು ಮಕ್ಕಳಿದ್ದಾರೆ, ಟ್ವಿನ್ಸ್ ಬೇಬಿ. ನಾನು ಎತ್ಕೊಂಡಿರೋ ಆಯುಷಿ. ಇನ್ನೊಬ್ಬಳು ಅಶ್ವಿಕಾ ಅಂತ. ಅವಳು ಮನೇಲೇ ಇದ್ದಾಳೆ, ಮಲ್ಕೊಂಬಿಟ್ಟಿದ್ಲು, ಹಾಗಾಗಿ ಕರ್ಕೊಂಬಂದಿಲ್ಲ. ಮತ್ತು ಪ್ರ್ಯಾಂಕ್ ವೀಡಿಯೋಸ್ ಹಾಕಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬ ಜನ ಇಷ್ಟಪಟ್ಟು ನೋಡಿದ್ರಿ. ಸೊ ಇದೇ ಥರ ಪ್ರ್ಯಾಂಕ್ ವೀಡಿಯೋಸ್ನೆಲ್ಲ ತುಂಬ ಮಾಡ್ತಾಯಿರ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಯಾವ್ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ. ನಾವು ವೀಡಿಯೋಸ್ ಮಾಡ್ತಾಯಿರ್ತೀವಿ. ಮತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನಾನು ಮಿನಿಮಮ್ 3 ಮಿನಿಟ್ಸ್ವರೆಗೂ ನಿಂತ್ಕೊಂಡು ನೋಡ್ತಾನೇ ಇದ್ದೆ. ಸೇಮ್ ತಿರುಪತಿಲಿ ನೋಡಿದಷ್ಟು ಖುಷಿ ಆಯಿತು ನನಗೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿತ್ತು. ವೈಕುಂಠ ಏಕಾದಶಿ ಸ್ಪೆಷಲ್ ಅಂತ ಹೇಳಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಹೊರಗಡೆ ಲಾಡು ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದನೆಲ್ಲ ಈಸ್ಕೊಂಡು ಇಲ್ಲಿ ಊಟದ ಕಡೆ ಬಂದ್ವಿ. ಪಾಪು ಸುಮಾರು 3 ಅವರಿಂದ ನಿಂತು ಬಂದ್ವಲ್ಲ, ಪಾಪು ಹೊಟ್ಟೆ ಹಸ್ಕೊಂಡಿದ್ಲು. ಸೊ ಹಾಗಾಗಿ ಅವಳಿಗೂ ಊಟ ಮಾಡಿಸ್ಕೊಂಡು ನಾವು ಊಟ ಮಾಡ್ತಾಯಿದ್ವಿ ಇಲ್ಲೇ ಕೂತ್ಕೊಂಡು ಸೈಡಲ್ಲಿ. ನೋಡಿ ಇನ್ನೂ ಎಷ್ಟು ಜನ ರಶ್ ಇದೆ ಅಂದರೆ ರಾತ್ರಿ 12 ಗಂಟೆವರೆಗೂ ಇದೇ ಥರ ರಶ್ ಇರುತ್ತೆ ಗೈಸ್. ಅಷ್ಟು ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಅದರಲ್ಲೂ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಎಷ್ಟು ಜನ ಅಂದರೆ ಹೇಳೋಕ್ಕಾಗಲ್ಲ. ರೋಡಂತೂ ಫುಲ್ ಬ್ಲಾಕ್ ಆಗಿತ್ತು, ಅಷ್ಟು ಜನ ಆಯಿತು, ಅಷ್ಟು ರಶ್ ಆಗಿತ್ತು. ಮತ್ತು ನಾವು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಯುತಿನ 3 ಗಂಟೆಗೆ ಕರ್ಕೊಂಬರ್ಬೇಕಾಗಿತ್ತು. ಅನುಷಕ ಹೇಳ್ತಾಯಿದ್ರು ಯುತಿ ಸ್ಕೂಲಿಂದ 3 ಗಂಟೆಗೆ ಬರ್ತಾಳೆ, ಕರ್ಕೊಂಬರೋಣ ಅಂತ. ಸೊ ಇನ್ನೂ 1 ಅವರ್ ನಮಗೆ ಟೈಮ್ ಇತ್ತು. 1 ಅವರ್ ಮತ್ತೆ ವಾಪಸ್ಸು ಮನೆಗೆ ಹೋಗಿ ಮತ್ತೆ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ, ಮತ್ತು ಸುಸ್ತು ಕೂಡ ಆಗುತ್ತೆ. ಇಲ್ಲೇ ಬಿನ್ಮಂಗ್ಲದಲ್ಲಿರೋ ಅಂಥ ವಿಶ್ವಸಂತಿ ಆಶ್ರಮ ಇದೆ, ಅಲ್ಲಿ ಹೋಗೋಣ ಅಂತ ಅನುಷಕ ಹೇಳಿದ್ರು. ಸರಿ, ನಾನು ನೋಡಿರಲಿಲ್ಲ. ಅನುಷಕ ಸುಮಾರು ಸಲ ಬಂದಿದ್ರಂತೆ. ಹೋಗೋಣ ಹೋಗೋಣ ಅಂತಿದ್ರು. ಸರಿ ಆಯಿತು, ಅಲ್ಲೂ ಹೋಗಿಬಿಟ್ಟು 1 ಅವರ್ ಟೈಮ್ ಪಾಸ್ ಆಗುತ್ತೆ, ಅದಾದಮೇಲೆ ಮಗು ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಲ್ಲೂ ಅಂತ ಅಂದರೆ ನಾನು ನೋಡೇ ಇರಲಿಲ್ಲ ಗೈಸ್. ಫಸ್ಟ್ ಟೈಮ್ ಬಂದಿದ್ದು, ಬಟ್ ಸಖತ್ ಇಷ್ಟ ಆಯ್ತು ನನಗೆ. ಮತ್ತು ಇಲ್ಲೂ ಅಷ್ಟೇ ವಿಷ್ಣು, ಸುಬ್ರಹ್ಮಣ್ಯ, ಶಿವ, ಗಣೇಶ, ಕೃಷ್ಣ ಎಲ್ಲ ಥರ ದೇವರಿತ್ತು. ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿಕೊಂಡು ಇಲ್ಲೊಂದು ಪಾರ್ಕ್ ಇದೆ, ಪಾರ್ಕಲ್ಲಿ ಪಾಪುನ ಆಟಾಡಿಸ್ಕೊಂಡು ಹೋಗೋಣ ಅಂತ ಅನುಷಕ ಹೇಳಿದ್ರು. ಮತ್ತು ಸುಮಾರು 7 ವರ್ಷದಿಂದ ಇಲ್ಲೇ ಇದ್ದೀವಿ, ಆದರೆ ಒಂದು ಸಲನೂ ಕೂಡ ಈ ಕಡೆ ಬರೋಕ್ಕಾಗಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿತ್ತು. ಅಲಂಕಾರ ಆಗಿರ್ಬೋದು, ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇಲ್ಲೆಲ್ಲ ರಶ್ ಏನಿರಲಿಲ್ಲ, ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿತ್ತು. ಆ ಪಾರ್ಕಲ್ಲಂತೂ 5 ನಿಮಿಷ ಕೂತ್ಕೊಂಡು ಎಷ್ಟು
ಪೀಸಾಗಿತ್ತು, ಅಂದರೆ ಅಷ್ಟು ಪೀಸಾಗಿತ್ತು. ದೇವಸ್ಥಾನದಲ್ಲೂ ಅಷ್ಟೇ ಜನನೇ ಇರಲಿಲ್ಲ, ಫುಲ್ಲು ಫ್ರೀಯಾಗಿತ್ತು. ಸುಮಾರು ಹೊತ್ತು ನಾವು ದೇವ್ರ ದರ್ಶನ ಮಾಡಿ ಅಲ್ಲೇ ಕೂತು ಬಂದ್ವಿ. ವಿಷಯ ಆದರೂ 5 ನಿಮಿಷ ನನ್ನ ಜೊತೆ ಇರೋಳು. ಅದಾದಮೇಲೆ ಅವ್ರ ಅಮ್ಮನ ನೋಡಿದ ತಕ್ಷಣ ಅಮ್ಮ ಅನ್ನೋಳು. ಅಶ್ವಿಕಾ ಅಂತೂ ನನ್ನ ಹತ್ರನೇ ಬರಲ್ಲ. ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ಅಮ್ಮನ ಬಾಲ ಅವಳು. ಸತ್ಯನಾರಾಯಣ ನೋಡಿ ಹಿಂಗೆ ಹಠ ಮಾಡ್ತಾಳೆ. ಇವಳನ್ನ ಕರ್ಕೊಂಬರಲ್ಲ ನೆಕ್ಸ್ಟ್ ಟೈಮ್. ತಿಟ್ಟೆ ಸುಬ್ಬಿನ ಮಾಡ್ಕೊಂಡೆ. ವಿಠ್ಠಲ ರುಕ್ಮಿಣಿ. ವಿಠ್ಠಲ ವಿಠ್ಠಲ ಗೋವಿಂದ. ಹೆಂಗಪ್ಪ ವಿಠ್ಠಲ ವಿಠ್ಠಲ ಚಿನ್ನ ಮೇಲೆ ವಿಠ್ಠಲ ವಿಠ್ಠಲ ಗೋವಿಂದ ವಿಠ್ಠಲ ವಿಠ್ಠಲ ಗೋವಿಂದ ಗೋವಿಂದ ವಿಠ್ಠಲ ವಿಠ್ಠಲ. ಸುಬ್ಬಿ ತಿಟ್ಟ ಸುಬ್ಬಿ ಜೇಜಿ ಮಾಡಮ್ಮ. ರಾಧಾ ರಾಧಾ ಸುಬ್ಬಿ ತಿಟ್ಟ ಸುಬ್ಬಿ ಇನ್ನು ಕರ್ಕೊಂಡ್ಬಿಡಲ್ಲ. ನಿನ್ನ ತಮ್ಮಿ ಕರ್ಕೊಂಡ್ಬಿಡ್ತೀನಿ. ಇವಳಾರ ವಾಸಿ ವಾಸಿ 5 ನಿಮಿಷ ಹಚ್ಚಿಬಿಟ್ಟು ಸುಮ್ಮನೆ ಆಗ್ತಾಳೆ ಅವಳು. ಇನ್ನ ತಿಟ್ಟ ಸುಬ್ಬಿ ಪಾಪಗಾಯ್ ಬೇಡ. ಹಾಯ್ ಪಾಪಗಾಯ್. ಕರ್ಕೊಂಡೋಗಿ ಬ್ಲ್ಯಾಂಕೆಸ್ ಕೊಡು. ನೀನು ಬ್ಲ್ಯಾಂಕೆಸ್ ಕೊಟ್ಬಿಡು. ಡ್ರೆಸ್ ಕಂಫರ್ಟಬಲ್ ಅಂತ ಈ ಡ್ರೆಸ್ ಹಾಕೊಂಡ್ಬಂದೆ. ಮರ ಸಿನಿಮಾ ಮರ ಎಲ್ಲಿ ಹೋಗ್ತಿದ್ಯಾ? ಫಸ್ಟ್ ಇಲ್ಲೆಲ್ಲ ಫುಲ್ ಮರಳಿತ್ತು, ಒಂಥರ ಮಣ್ಣು ಕಲ್ಲು ಮಣ್ಣೆಲ್ಲ ಇತ್ತು. ಇವತ್ತರ ಹಾಕಿದೆ ಫುಲ್ ಹಾಕ್ಬಿಟ್ಟು ನೀಟಾಗಿ. ಬಾ 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 ನೋಡಲ್ಲ ಆಂಟಿ ಜೊತೆ ಹೋಗ್ತೀಯಾ? ಅಲ್ಲಿ ನೋಡಲ್ಲಿ ಅಲ್ಲಿ ಚೆನ್ನಾಗಿದೆ. ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ ಅಮ್ಮ ತಾಯಿ. ಗಜಲಕ್ಷ್ಮಿ ಧನಲಕ್ಷ್ಮಿನೂ ಬೇಕಮ್ಮ. ಧನಲಕ್ಷ್ಮಿ ಅಮ್ಮ. ನಾನೇನೋ ಚಿರತೆ ಬಂತು ಅಂದ್ಕೊಂಡೆ. ತಾರಕ ಮೇಲೆ ಹಾಂ ನೋಡಲ್ಲ ಎಷ್ಟೈಟ್. ಸುಮ್ಮನೆ ಕೈ ಲೆಕ್ಕದೆ. ಆಮಿ ಮಾಡಮ್ಮ. ಐಶ್ವರ್ಯ ಲಕ್ಷ್ಮಿ ತಾಯಿ ನಮ್ಮಮ್ಮ. ಏನದು ಬಿಚ್ಚಬಾರ್ದು. ಓಯ್ ಹಾಯ್ ಬಿಚ್ಚಬಾರ್ದು. ಚಿನ್ನಿ ಇಲ್ಲಿ ಟಾಯ್ಸ್ ನೋಡಿಲಿ. ಟಾಯ್ಸ್ ಗೊಂಬೆ ನೋಡು, ಗೊಂಬೆ ಚಿನ್ನಮ್ಮ. ಅಮ್ಮ ಬರ್ತದ ಬಾ ಬಾರೆ. ಸಪ್ತನದಿ ಅಂತ. ಹಾಂ ಸಪ್ತನದಿ. ಭಾರತದ 7 ಪವಿತ್ರ ನದಿಗಳು ಎಡದಿಂದ ಬಲಕ್ಕೆ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ. ಎಡದಿಂದ ಅಂದರೆ ಈ ಕಡೆಯಿಂದ ಆ ಕಡೆಗೆ. ಹಾಂ
ಏನು ಸಖತ್ತಾಗಿ ಮಾಡಿದ್ರು ನೋಡು ಎಲ್ಲ. ಫಸ್ಟಿದು ಯಾವುದು? ಫಸ್ಟು ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, सिंधु, कावेरी. इधर देखो ना फोटो, इधर आना सामने से, तो फिर वो देवी नहीं आएगी ना, इस तरफ आओ ना, तुम ऐसे बैठो. ಸುದೀಪ್ ಉಪೇಂದ್ರಂಗೆ ಭಗವದ್ಗೀತಾ ಕೊಡ್ತಾನಲ್ಲ ಅದೇ ಇಲ್ಲ ಚಿನ್ನೆ ಇಲ್ಲಿ ಮಾಡಿರೋದು ಅದು. ಸಾಕು. ಏಯ್ ಬಾರೆ ಸುಂದ್ರಿ. ಚೆನ್ನಾಗಿ ಇಂಪ್ರೂವ್ ಮಾಡೋರಲ್ಲ. ಇಲ್ಲ ಕ್ಲಾರಿಟಿ ಇಲ್ಲ. ಈ ಸ್ಟ್ಯಾಚ್ಯೂ ಬಂದು ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾರಲ್ಲ ಆ ಸ್ಟ್ಯಾಚ್ಯೂ. ಇದ್ರ ಒಳಗಡೆ ಕೂಡ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಕಲ್ಲಿಂದ ಕಟ್ಟಿರೋದು. ಎಷ್ಟು ಪೀಸಾಗಿದೆ, ಈ ಬಿಸಿಲಲ್ಲಿ ಅಂದರೂ ಎಷ್ಟು ತಣ್ಣಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿ ಮೆಟ್ಲು ಹಿಂದೆ ಒಂದು ದೇವಸ್ಥಾನ ಇದೆ, ಮತ್ತು ಮೆಟ್ಲು ಒಳಗಡೆಯಿಂದ ಹೋಗೋಕ್ಕೂ ಒಂದು ದೇವಸ್ಥಾನ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಇದು ಜೈನರ ಟೆಂಪಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಬಂದಾಗ ಎಷ್ಟು ಬಿಸಿಲಿತ್ತು ಅಂದರೆ ಇಲ್ಲಿ ಒಳಗಡೆ ಹೋದ ತಕ್ಷಣ ತುಂಬ ತಣ್ಣಗಿತ್ತು ವಾತಾವರಣ. ಒಂದು 5 ನಿಮಿಷ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಕೂತು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಹೊರಗಡೆ ಬಂದ್ವಿ. ಮತ್ತು ಇದ್ರ ಮೇಲ್ಗಡೆ ಕೂಡ ಇನ್ನೊಂದು ದೇವಸ್ಥಾನ ಇದೆ, ಅದು ವಿಷ್ಣುವಿನ ದಶಾವತಾರ ಅಂತ ಹೇಳ್ಬಿಟ್ಟು ವಿಷ್ಣು ದೇವರದ್ದು. ಅದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಮೆಟ್ಲು ಕೆಳಗಡೆನೂ ಒಂದು ದೇವಸ್ಥಾನ ಇದೆ ಅಂದಲ್ಲ, ಅದೇ ವಿಷ್ಣುವಿನ ದಶಾವತಾರ ಇರೋವಂಥ ದೇವಸ್ಥಾನ. ಅದು ವಿಷ್ಣು ದಶಾವತಾರದಂಥ ಸ್ಟ್ಯಾಚ್ಯೂ ಇತ್ತು. ಅಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು 5 ನಿಮಿಷ ಕೂತು ರಿಲ್ಯಾಕ್ಸ್ ಮಾಡಿಕೊಂಡು ಈಚೆಗೆ ಬಂದ್ವಿ. ಅಲ್ಲೇ ಪಾರ್ಕ್ ಇತ್ತು, ಅಲ್ಲೇ ಪಾರ್ಕಲ್ಲಿ ಆಟ ಆಡ್ಸೋಣ ಅಂತೇಳ್ಬಿಟ್ಟು ಆಯುಷಿನ ಕರ್ಕೊಂಡೋದ್ವಿ. ಎಂಟ್ರಿ ಫೀಸ್ ಎಲ್ಲ ಕೊಟ್ಟು. ಅವಳಿಗೆ ಆಟ ಆಡೋದಂದರೆ ತುಂಬ ಇಷ್ಟ. ಆಟ ಆಡ್ಕೊಂಡು ಖುಷಿಯಾಗಿದ್ಲು. ಈ ಟೈಮಲ್ಲಿ ಅಶ್ವಿಕನೂ ನೆನಪಾಗ್ತಿದ್ಲು, ಪಾಪ ಅವಳು ಬಂದಿದ್ದರೆ ಆಟ ಆಡ್ತಿದ್ಲು ಅಂತ. ಬಟ್ ಏನು ಮಾಡೋದು, ಮಲ್ಕೊಂಬಿಟ್ಟಿದ್ಲು ಅವಳು ಬರೋ ಟೈಮಲ್ಲಿ, ಹಂಗಾಗಿ ಕರ್ಕೊಂಬರಲಿಲ್ಲ. ಎಷ್ಟು ಖುಷಿಯಿಂದ ಆಟ ಆಡ್ತಿದ್ಲು ಅಂತ ಅಂದರೆ ಕೆಳಗೆ ಅಂದರೆ ಇಳಿತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ಲು. ಆಟ ಆಡಿಸ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಆಡ್ತಾಯಿದ್ವಿ ಮಕ್ಕಳ ಥರ. ಮಗುನೆಲ್ಲ ಕೂರಿಸ್ಕೊಂಡು ಎಲ್ಲ ಆಡಿ ಮುಗಿಸ್ಕೊಂಡು ಯುತಿಂಗ್ ಕರ್ಕೊಂಬರೋಕ್ಕೆ ಟೈಮ್ ಆಗೋಗಿತ್ತು 3 ಗಂಟೆ. ಮತ್ತು ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸ್ಕೂಲಿಂದ ಮನೆಗೆ ಯುತಿಂಗ್ ಕರ್ಕೊಂಬಂದು. ಇವತ್ತು ನಮ್ಮ ವೈಕುಂಠ ಏಕಾದಶಿ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಮ್ಮ ಚಾನಲ್ ಹೆಸರು ನಿಮಗೆ ಗೊತ್ತಲ್ಲ, ಚೇತು ಅನ್ನೋ ವ್ಲಾಗ್ಸ್. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.